ಇಲ್ಲಿ ಒಂದು ಟ್ರೆಂಡ್ ಲೈನ್ ಬರ್ತದೆ. ಗುಡ್ ಮಾರ್ನಿಂಗ್ ಎವ್ರಿವನ್. ನಾನೀಗ ಇದರಲ್ಲಿ ಲೈವ್ ಆಗಿ ಟ್ರೇಡ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಿದ್ದೇನೆ. ಇಲ್ಲಿ ಒಂದು ಟ್ರೆಂಡ್ ಲೈನ್ ಬರ್ತದೆ ನೋಡಿ, ಹೀಗೆ ಇಲ್ಲಿ ಕೆಳಗಿನ ಇದು ಪ್ರೀಮಿಯಂ ಚಾರ್ಟ್ ಅಲ್ಲಿ ಕೆಳಗಿನ ಒಂದು ಟ್ರೆಂಡ್ ಲೈನ್ ಬರ್ತದೆ ಹೀಗೆ. ಓಕೆ, ಕೆಳಗಿನ ಒಂದು ಟ್ರೆಂಡ್ ಲೈನ್ ಬರ್ತದೆ. ಇದು ಬ್ರೇಕ್ ಆದಾಗೆ ಒಂದು ಟ್ರೇಡ್ ನಾವು ಮಾಡಬಹುದು, ಆಯ್ತಾ. ಇದರಲ್ಲಿ ನಾವು 3 ಲೇಔಟ್ ಹಾಕಿ ಇಟ್ಕೊಳ್ಳೋಣ. ಇದು ಕಾಲ್ ಅದಾಯ್ತಲ್ಲ, ಕಾಲ್ ಅದು ಮತ್ತೆ ಪುಟ್ಟದ್ದು ಲೇಔಟ್ ಹಾಕಿ ಇಟ್ಕೊಳ್ಳೋಣ. ಇದು ಇಂಡೆಕ್ಸ್ ಚಾರ್ಟ್ ಅಲ್ಲಿ ರೈಟ್ ಕ್ಲಿಕ್ ಮಾಡಬೇಕು. ರೈಟ್ ಕ್ಲಿಕ್ ಆಪ್ಷನ್ ಚೈನ್ ಅಲ್ಲಿ ನಾವು ಯಾವ ಲೇಔಟಿಗೆ ನಾವು ಪ್ರೀಮಿಯಂ ಚಾರ್ಟ್ ಹಾಕ್ತಿದ್ದೇವೆ ಆ ಲೇಔಟ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಮತ್ತೆ ಇದರಲ್ಲಿ ಇನ್ ದ ಮನಿ ಇಲ್ಲದ್ರೆ ಎಟ್ ದ ಮನಿ ಯಾವುದು ತೆಗಿಬಹುದು. ಇನ್ ದ ಮನಿಯಲ್ಲಿ ಸ್ವಲ್ಪ ಪ್ರಾಫಿಟ್ ಆಗ್ತದೆ. ನಾನು ಎಟ್ ದ ಮನಿ ತೆಗಿತಿದ್ದೇನೆ. 51,200 ಅದು ಎಟ್ ದ ಮನಿ ತೆಗಿತಿದ್ದೇನೆ. ಆದ್ಮೇಲೆ ಇನ್ನೊಂದು ಲೇಔಟ್ ಇದೆ ಅಲ್ಲ, ಇಲ್ಲಿ ಇನ್ನೊಂದು ಲೇಔಟ್ ಇದೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದರಲ್ಲಿ ಪುಟ್ ಆಪ್ಷನ್ ಹಾಕಿ ಇಡಿ. ಪುಟ್ ಆಪ್ಷನ್ ನಾನು 51,200 ತೆಗಿತಿದ್ದೇನೆ. ನೀವು ತೆಗೆಯುವಾಗ 51,300 ತೆಗೀರಿ, ಆಯ್ತಾ. ನಾನು ಯಾವಾಗ್ಲೂ ಸ್ಕ್ಯಾಲ್ಪಿಂಗ್ ಮಾಡೋದು, ನನಗೆ ಆತರ ಇಟ್ಟು ಏನು ಅಭ್ಯಾಸ ಇಲ್ಲ ಟ್ರೇಡಿಂಗ್. ನೀವು ಮಾತ್ರ ಸ್ವಿಂಗ್ ಟ್ರೇಡ್ ಈ ತರ ಮಾಡಿ ಬೇಕಾದ್ರೆ. ನಾನು ರಫ್ ಸ್ಕ್ಯಾಲ್ಪಿಂಗ್ ಮಾಡೋದು. ನೆಕ್ಸ್ಟ್ ಇದರಲ್ಲಿ ಬೈಗೆ ಬನ್ನಿ. ಇಲ್ಲಿ ಬೈಗೆ ಬನ್ನಿ. ನಾನು ಇದು ಯಾವುದು ಕಾಲ್ ಅಲ್ಲಿದ್ದೇವೆ. ಕಾಲ್ ಇಲ್ಲಿ ಬ್ರೇಕ್ ಆಗ್ತಾ ಇದೆ ನೋಡಿ. ಇಲ್ಲಿ ಕಾಲ್ ಇದು ಏರಿಯಾ ಬ್ರೇಕ್ ಆಗ್ತಾ ಇದೆ. ಇದು ಬ್ರೇಕ್ ಆದ್ರೆ ನಮ್ಗೆ ಇಷ್ಟು ಪಾಯಿಂಟ್ ಸಿಗ್ತದೆ. ಇಲ್ಲಿ ಅದು ಬ್ರೇಕ್ ಆಗುವ ತನಕ ನಾವು ಕಾಯ್ಬೇಕು. ನೆಕ್ಸ್ಟ್ ಇದರಲ್ಲಿ ಬೈಗೆ ಬನ್ನಿ. ಬೈಯಲ್ಲಿ ಇಲ್ಲಿ ನಾರ್ಮಲ್ ಅಲ್ಲ, ಟ್ರೇಡಿಂಗ್ ಅಂತ ಕೊಡ್ಬೇಕು. ಎಷ್ಟು ಲಾಟ್ ಬೇಕಂತ ಕೊಡ್ಬೇಕು ಇಲ್ಲಿ. ಆದ್ಮೇಲೆ ಇಲ್ಲಿ ಬೈ ಅಂತ ಕೊಡ್ಬೇಕು, ಆಯ್ತಾ. ಇಲ್ಲಿ ಮಿನಿಟ್ಸ್ ನೋಡಿ, ನಿಮ್ದು ಎಷ್ಟು ಸೆಕೆಂಡ್ಸ್ ಇದೆ ಅಂತ ನೋಡಿ. ಫಸ್ಟಿಗೆ ಟ್ರೇಡ್ ತೆಗಿಯೋದಕ್ಕಿಂತ ಮೊದಲು ಸೆಕೆಂಡ್, ಈಗ ಇಲ್ಲಿ 1 ಸೆಕೆಂಡ್ ಇರುವುದು, ಆವಾಗ ಆಗುದಿಲ್ಲ. ನೆಕ್ಸ್ಟ್ ಕ್ಯಾಂಡಲ್ ಆಗುವಾಗ ಕಾಯ್ಬೇಕು, ಆಯ್ತಾ. ಆದ್ಮೇಲೆ ಇಲ್ಲಿ ಎಷ್ಟು ಲಾಟ್ ಬೇಕಂತ ಕೊಡ್ಬೇಕು. ಇಲ್ಲಿ ಟ್ರೇಡಿಂಗ್, ನಾನು ಮಾರ್ಕೆಟ್ ಪ್ರೈಸ್ ಅಲ್ಲಿ ಮಾಡುದು. ನಾರ್ಮಲ್ ಅಂತ ಇದ್ರೆ ಟ್ರೇಡಿಂಗ್ ಅಂತ ಇಟ್ಕೊಳ್ಳಿ. ಮಾರ್ಕೆಟ್ ಪ್ರೈಸ್ ಅಂತ ಕೊಡಿ. ಇಲ್ಲಿ ಎಷ್ಟು ಲಾಟ್ ಬೇಕಂತ ಕೊಡಿ ಹೀಗೆ, ಆಯ್ತಾ. ನಾನು 1 ಲಾಟ್ ಅಲ್ಲಿ ಮಾಡ್ತೇನೆ, ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಅಷ್ಟೇ ಮಾಡ್ತಿದ್ದೇನೆ. ನಾನು ಇದರಲ್ಲಿ ಈ ಅಕೌಂಟ್ ಅಲ್ಲಿ ಟ್ರೇಡ್ ಮಾಡಲ್ಲ, ಜಸ್ಟ್ 1 ಲಾಟ್ ಅಲ್ಲಿ ಮಾಡ್ತೇನೆ, ಆಯ್ತಾ. ಇಲ್ಲಿ ಮಾರ್ಜಿನ್ ಅಮೌಂಟ್ ಅವೈಲೇಬಲ್ ಅಮೌಂಟ್ ಗಿಂತ ಕಮ್ಮಿ ಇರ್ಬೇಕು, ಆಯ್ತಾ. ಮಾರ್ಜಿನ್ ಅಂತ ಹೇಳಿದ್ರೆ ಅದು ನಿಮ್ದು ಕ್ವಾಂಟಿಟಿದು ಅಮೌಂಟ್ ಅವೈಲೇಬಲ್ ಅಮೌಂಟ್ ಗಿಂತ ಕಮ್ಮಿ ಇರ್ಬೇಕು. ಈಗ ಏನಾಗ್ತದಂತ ನೋಡುವ. ಇಲ್ಲಿಂದ ಇಲ್ಲಿ ತನಕ ಇದು ಬ್ರೇಕ್ ಆದ್ರೆ, ಇದು ವಿಕ್ ಇದೆ ಅಲ್ಲ, ವಿಕ್ ಬ್ರೇಕ್ ಆದ್ರೆ ಇಲ್ಲಿ ತನಕ ಬರ್ಬೋದಂತ ನನಗೆ ಇದೆ ಒಂದು ಸ್ಕ್ಯಾಲ್ಪಿಂಗ್ ಮಾಡ್ಬೋದಂತ ಒಂದು ಕಾನ್ಫಿಡೆಂಟ್ ಇದೆ. ನೋಡುವ ಏನಾಗ್ತದಂತ. ಈಗ ಕೆಲವು ಸಲ ಟ್ರ್ಯಾಪ್ಸ್ ಆಗ್ತದೆ, ಮೇಲೆ ಹೋದಾಗೆ ಮಾಡ್ತದೆ, ಆದ್ಮೇಲೆ ಇದ್ ಮಾಡ್ತದೆ. ಇಲ್ಲಿ ಮಿನಿಟ್ಸ್ ಸಹ ಉಂಟಂತ ನೋಡ್ಬೇಕು. 58 ಮಿನಿಟ್ಸ್ ಇದೆ. ಇದು ಬ್ರೇಕ್ ಆದಾಗೆ ಒಂದು ಸ್ಕ್ಯಾಲ್ಪಿಂಗ್ ಮಾಡುವಂತ ಇದ್ದೇನೆ. ಸ್ಕ್ಯಾಲ್ಪಿಂಗ್ ಮಾಡುವಾಗ 1 ಲಾಟ್ ಅಲ್ಲೆಲ್ಲ ಮಾಡಬೇಡಿ. 10 ಲಾಟ್ 20 ಲಾಟ್, ಜಾಸ್ತಿ ಅಮೌಂಟ್ ಇದ್ದವರು 900 ಲಾಟ್ ಅಲ್ಲಿ ಸಹ ಮಾಡ್ಬೋದು. ಓಕೆ, ಎಷ್ಟು ಲಾಟ್ ಬೇಕಾದ್ರೂ ಮಾಡ್ಬೋದು. ಆದ್ರೆ ಫಸ್ಟಿಗೆ ಪ್ರಾಕ್ಟೀಸಿಗೆ ಬೇಕಾದ್ರೆ 1 ಲಾಟ್ ಅಲ್ಲಿ ಮಾಡಿ. ನೀವು ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಫಸ್ಟ್ 1 ಮಂತ್ ನೀವು ಪ್ರಾಕ್ಟೀಸ್ ಮಾಡ್ಲಿಕ್ಕೆ 1 ಲಾಟ್ ಅಲ್ಲಿ ಮಾಡಿ. ಆದ್ಮೇಲೆ ನಿಮ್ ಲಾಟ್ ಸೈಜ್ ಅನ್ನು ಜಾಸ್ತಿ ಮಾಡ್ತಾ ಹೋಗಿ, ಆಯ್ತಾ. ಒಮ್ಮೆಲೆ ಜಾಸ್ತಿ ಮಾಡಬೇಡಿ, ಆದ್ಮೇಲೆ ಜಾಸ್ತಿ ಮಾಡ್ತಾ ಹೋಗಿ. ನಾನಿಲ್ಲಿ ವೇಟ್ ಮಾಡ್ತಾ ಇದ್ದೇನೆ. ಇದು ಬ್ರೇಕ್ ಆಗ್ಬೇಕು. ಯಾವುದು ಗೊತ್ತಾ, ಇಲ್ಲಿ ಈ ತರ ನಾವು ಇದು ಹಾಕಿ ಇಡ್ಕೊಳ್ಬೇಕು. ಹೀಗೆ ಸೆಲೆಕ್ಟ್ ಮಾಡಿ ಬೈ ಅಂತ ಕೊಟ್ಟು ಹೀಗೆ ಸೆಲೆಕ್ಟ್ ಮಾಡಿ ಇಡ್ಬೇಕು, ಇಲ್ಲಾದ್ರೆ ರಪ್ಪ ಟ್ರೇಡ್ ಮಿಸ್ ಆಗ್ತದೆ ನಮ್ದು. ಇದು ಬ್ರೇಕ್ ಆದಾಗೆ ನಾನು ಇದರದ್ದು ವಿಗ್ ಬ್ರೇಕ್ ಆದಾಗೆ ನಾನೊಂದು ಟ್ರೇಡ್ ತೆಗಿಬೇಕಂತ ಇದ್ದೇನೆ. ಇಲ್ಲಿ
ಅದು ಇಲ್ಲಿ ನಾವು ಇದು ಪ್ರೀಮಿಯಂ ಚಾರ್ಟ್ ಅಲ್ಲಿ ಮಿನಿಟ್ಸ್ ನೋಡ್ಕೊಳ್ಬೇಕು, ಎಷ್ಟು ಮಿನಿಟ್ಸ್. 1 ಮಿನಿಟ್ ಅದು ಪ್ರೀಮಿಯಂ ಚಾರ್ಟ್ ನಂದು 1 ಮಿನಿಟ್ ಅಲ್ಲಿ ನಾನು ಯಾವಾಗಲೂ ಇಟ್ಕೊಳ್ಳೋದು. ಅದು ಯಾಕಂತ ಹೇಳಿದ್ರೆ ನಾನು ಸ್ಕ್ಯಾಲ್ಪಿಂಗ್ ಮಾಡುದು. ನೀವು ಸ್ಕ್ಯಾಲ್ಪಿಂಗ್ ಅಲ್ಲದಿದ್ರೆ ನಿಮ್ದು ಲಾಂಗ್ ಟ್ರೇಡ್ ಆಗಿದ್ರೆ 15 ಮಿನಿಟ್ಸ್ ಅಲ್ಲಿ ಇಟ್ಕೊಳ್ಳಿ ನಿಮ್ದು ಪ್ರೀಮಿಯಂ ಚಾರ್ಟ್. ನಾನು ಇದು 1 ಮಿನಿಟ್ ಅಲ್ಲಿ ಇಟ್ಕೊಂಡಿದ್ದೇನೆ. ಇದು ಇಂಡೆಕ್ಸ್ ಚಾರ್ಟ್ ನಾನು 5 ಮಿನಿಟ್ಸ್ ಅಲ್ಲಿ ಇಟ್ಕೊಂಡಿದ್ದೇನೆ. ಇಂಡೆಕ್ಸ್ ಚಾರ್ಟ್ ಪ್ರೀಮಿಯಂ ಚಾರ್ಟ್ ಇದು ನಾನು 1 ಮಿನಿಟ್ ಅಲ್ಲಿ ಇಟ್ಕೊಂಡಿದ್ದೇನೆ. ಫ್ಯೂಚರ್ ಟ್ರೇಡಿಂಗ್ ಸಹ ಸೇಮ್ ನೀವು ಯೂಸ್ ಮಾಡುದು. ಫ್ಯೂಚರ್ ಟ್ರೇಡಿಂಗ್ ಗೆ 15 ಮಿನಿಟ್ಸ್ ಅಲ್ಲಿ ಚಾರ್ಟ್ ಇಟ್ಕೊಂಡು ಮಾಡ್ಬೋದು. ಪ್ರೀಮಿಯಂ ಚಾರ್ಟ್ ಸಹ 15 ಮಿನಿಟ್ಸ್ ಅಲ್ಲಿ ಇಟ್ಕೊಂಡು ಮಾಡ್ಬೋದು. ಆಯ್ತಾ, ಇದು ನಾನು ಟ್ರೇಡ್ ತೆಗ್ದೆ. ಇಲ್ಲಿ ಏನಾಗ್ತದಂತ ನೋಡುವ. ಸ್ಕ್ಯಾಲ್ಪಿಂಗ್ ಮಾಡ್ತಾ ಇದ್ದೇನೆ, ಏನಾಗ್ತದಂತ ನೋಡುವ. ನಂದು ಪ್ರಾಫಿಟ್ ಬಂದಾಗ ನಾನು ಎಕ್ಸಿಟ್ ಆಗಿ ಬಿಡ್ತೇನೆ. ಇಲ್ಲಿ ಕ್ರಾಸ್ ಆಗ್ಲಿಲ್ಲ. ಕ್ರಾಸ್ ಆಗೋದಕ್ಕಿಂತ ಮೊದಲೇ ನಾನು ತೆಗೆದು ಬಿಟ್ಟೆ ಮಾತಾಡಿ ನಾನು ಅದ್ ನೋಡ್ಲೇ ಇಲ್ಲ, ಸಾರಿ. ಇದು ಕ್ರಾಸ್ ಆಗ್ಬೇಕು, ಇದು ಲೈನ್. ಆಯ್ತಾ, ಕ್ರಾಸ್ ಆಗದೆ ತೆಗೆದ್ರೆ ನಿಮ್ಗೆ ಪ್ರಾಬ್ಲಮ್, ರಿವರ್ಸ್ ಹೊಡೆಯುವ ಚಾನ್ಸಸ್ ಇರ್ತದೆ. ನಂದು ಪ್ರಾಫಿಟ್ ಮೇಲೆ ನಾನು ಇದು ಸ್ಟಾಪ್ ಲಾಸ್ ಇಟ್ಟು ಬಿಡ್ತೇನೆ. ಯಾಕಂತ ಹೇಳಿದ್ರೆ ರಿವರ್ಸ್ ಹೊಡ್ರೆ ನಂದು ಇದ್ದ ಪ್ರಾಫಿಟ್ ಹೋಗ್ತದೆ. ಇಲ್ಲಿ ಇಡ್ಬೇಕು ಆಕ್ಚುಲಿ ಸ್ಟಾಪ್ ಲಾಸ್ ಎಲ್ಲಿ ಇಡ್ಲಿಕ್ಕೆ, ಇದ್ರ ಕೆಳಗಡೆ ಇಡ್ಲಿಕ್ಕೆ ಲಾಂಗ್ ಟ್ರೇಡ್ ತೆಗೆಯುವವರು. ನಂದು ಸ್ಕ್ಯಾಲ್ಪಿಂಗ್ ಆಗಿರೋದ್ರಿಂದ ನಾನು ಸ್ವಲ್ಪ ಬೇಗ ಮಾಡ್ತೇನೆ, ಎಕ್ಸಿಟ್ ಆಗ್ತೇನಲ್ಲ, ಅದಕ್ಕೆ ನನಗೆ ಲಾಸ್ ತಗೊಳ್ಳಿಕ್ಕೆಲ್ಲ ಇಲ್ಲಿ ಇಡ್ಲಿಕ್ಕೆ ಸ್ಟಾಪ್ ಲಾಸ್. ಆಯ್ತಾ, ಲಾಂಗ್ ಟ್ರೇಡ್ ತೆಗೆಯುವವರು. ನಂದು ಜಸ್ಟ್ ಒಂದು ಕ್ಯಾಂಡಲ್ ಅಲ್ಲಿ ನಾನೀಗ ಮಾಡುದು ಅಷ್ಟೇ, ಜಾಸ್ತಿ ಕ್ಯಾಂಡಲ್ ವೇಟ್ ಮಾಡ್ಲಿಕ್ಕಿಲ್ಲ ನನಗೆ. ಇದು ರಿವರ್ಸ್ ಹೊಡೆಯುವ ತರ ಕಾಣ್ತಾ ಇದೆ, ಹಾಗಾಗಿ ಸ್ಟಾಪ್ ಲಾಸ್ ಅನ್ನು ನಾನು ಟೈಟ್ ಆಗಿ ಇಡಬೇಕಾಗ್ತದೆ. ಇಲ್ಲಿ ಸ್ಟಾಪ್ ಲಾಸ್ ಇಡ್ಲಿಲ್ಲ ನಾನು ಇನ್ನು. ಇದು ದೊಡ್ಡ ಕ್ಯಾಂಡಲ್ ಮಾಡ್ತು ನೋಡಿ ರಿವರ್ಸ್. ನಾನು ಇದ್ರ ಬಿಗ್ ಕೆಳಗಡೆ ಇಡ್ತೇನೆ ನಾನು ಸ್ಟಾಪ್ ಲಾಸ್. ನೀವು ಲಾಂಗ್ ಟ್ರೇಡ್ ತೆಗೆಯುವವರು ಇಲ್ಲಿ ಇಡಬೇಡಿ, ಇದ್ರ ಕೆಳಗಡೆ ಇಡಿ. ಆಯ್ತಾ, ನಾನು ಸ್ಕ್ಯಾಲ್ಪಿಂಗ್ ಮಾಡೋದಲ್ಲ, ನಾನು ನನಗೆ ಲಾಸ್ ತಗೊಳ್ಳಿಕ್ಕಿಲ್ಲ ಇಲ್ಲಿ. ಇಲ್ಲಿ ನನಗೆ 188 ರುಪೀಸ್ ಸಿಕ್ಕಿತ್ತು. ಯಾಕಂತ ಹೇಳಿದ್ರೆ ನಾನು 1 ಲಾಟ್ ಅಲ್ಲಿ ಇಲ್ಲಿ ಟ್ರೇಡ್ ಮಾಡಿದ್ದು, ನಾನು ಸ್ಕ್ಯಾಲ್ಪಿಂಗ್ ಮಾಡಿದ್ದು. ನಾನು ಜಾಸ್ತಿ ವೆಯ್ಟ್ ಮಾಡ್ಲಿಕ್ಕೆ ಇಲ್ಲ ಇಲ್ಲಿ. ಅರ್ಥ ಆಯ್ತಲ್ಲ. ಎಕ್ಸಿಟ್ ಮಾಡುದು ಹೇಗಂತ ಗೊತ್ತಾಯ್ತಲ್ಲ. ಇದು ಸ್ಟಾಪ್ ಲಾಸ್ ಟ್ರೇಲ್ ಮಾಡಿದಾಗೆ ಅದೇ ಬಂದು ಮಾಡ್ತದೆ. ನಿಮ್ದು ಸ್ಟಾಪ್ ಲಾಸ್ ಅನ್ನು ಟ್ರೇಲ್ ಮಾಡಿ ಇಟ್ಟಾಗೆ ಮಾಡ್ತದೆ. ಆಯ್ತಾ, ನನಗೆ ಇಲ್ಲಿ ತನಕ ಹೋಗ್ತದಂತ ಕನ್ಫರ್ಮ್ ಇತ್ತು. ಆದ್ರೆ ಇಲ್ಲಿ ರೆಸಿಸ್ಟೆನ್ಸ್ ಏರಿಯಾ ಇರೋದ್ರಿಂದ ಕೆಲವು ಸಲ ಏನಾಗ್ತದೆ, ದೊಡ್ಡ ಬಿಗ್ ಮಾಡಿ ರಿವರ್ಸ್ ಹೊಡಿತದೆ. ಅದಕ್ಕೆ ನಾನು ಸ್ಟಾಪ್ ಲಾಸ್ ಅನ್ನು ಟೈಟ್ಲಿ ಟ್ರೇಲ್ ಮಾಡಿದ್ದು. ನಾನು ಇದು ನಿಮ್ಗೆ ಜಸ್ಟ್ ನಾನು ನಿಮ್ಗೆ ತೋರ್ಸ್ಲಿಕ್ಕೋಸ್ಕರ ಇದು ಟ್ರೇಡ್ ಮಾಡಿದ್ದು. ಒಂದು ಲಾಟ್ ಅಲ್ಲಿ ಮಾಡಿದ್ದು, ಒಂದು ಲಾಟ್ ಅಲ್ಲಿ ಸ್ಕ್ಯಾಲ್ಪಿಂಗ್ ಮಾಡಿದ್ದು. ಆಕ್ಚುಲಿ 1 ಲಾಟ್ ಅಲ್ಲಿ ಸ್ಕ್ಯಾಲ್ಪಿಂಗ್ ಮಾಡಬೇಡಿ ಆಯ್ತಾ. ನೀವು ಮಾಡುವಾಗ ಜಾಸ್ತಿ ಲಾಟ್ ಅಲ್ಲಿ ಮಾಡಿ. ಇದು ಕ್ಯಾಂಡಲ್ ಇನ್ನು 2 ಮಿನಿಟ್ಸ್ ಇದೆ, 5 ಮಿನಿಟ್ಸ್ ಅಲ್ಲಿ. ಇಲ್ಲಿ 44 ಮಿನಿಟ್ಸ್ ಇದೆ. ಇದು ಬ್ರೇಕ್ ಆದ್ರೆ ಇನ್ನೊಂದು ಟ್ರೇಡ್ ನಾವು ಮಾಡ್ಬೋದು. ಬೈಗೆ ಬರುದು, ಇಲ್ಲಿ ಟ್ರೇಡಿಂಗ್ ಅಂತ ಕೊಡುದು, ಮಾರ್ಕೆಟ್ ಪ್ರೈಸ್ ಎಷ್ಟು ಲಾಟ್ ಬೇಕಂತ ಕೊಡುದು. 1 ಲಾಟ್ ಅಲ್ಲೇ ಮಾಡ್ತಿದ್ದೇನೆ ನಾನು. ಅದು ಬ್ರೇಕ್ ಆದ್ರೆ ಇನ್ನೊಂದು ಟ್ರೇಡ್ ಬೇಕಾದ್ರೂ ನಾನು ತೆಗಿಬಹುದು. ನನ್ನ ಪ್ರಾಫಿಟ್ ಮೇಲೆ ನಾನು ತೆಗೆಯುವುದು. ಇದರಲ್ಲಿ ಈಗ 188 ರುಪೀಸ್ ಆಯ್ತು. ಅದರಲ್ಲಿ ನಾನು ಒಂದು 100 ರುಪೀಸ್ ನಾನು ಲಾಸ್ ತಗೊಳ್ಬಹುದು ಅಂತ. ಅದು ನನಗೆ ಬಂದ ಪ್ರಾಫಿಟ್ ಅಲ್ವಾ 1 ಲಾಟ್ ಅಲ್ಲಿ. ಇದೀಗ ನಾನು 1 ಲಾಟ್ ಅಲ್ಲಿ ನಾನು ಇದರಲ್ಲಿ ಮಾತ್ರ ಮಾಡುದು, ಬೇರೆ ಇದ್ರಲ್ಲಿ ಜಾಸ್ತಿ ಮಾಡ್ತೇನೆ. ನೀವು ಇದ್ರಲ್ಲಿ ನಾನು ಮಾಡಿದಂತ 1 ಲಾಟ್ ಅಲ್ಲಿ ಸ್ಕ್ಯಾಲ್ಪಿಂಗ್ ಮಾಡ್ಲಿಕ್ಕೆ ಹೋಗ್ಬೇಡಿ, ಲಾಸ್ ಆಗ್ತದೆ, ನಿಮಗೆ ಪ್ರಾಫಿಟ್ ಆಗಲ್ಲ. ಆಯ್ತಾ, ಇಲ್ಲಿಗ ಮಿನಿಟ್ಸ್ ಖಾಲಿ, ಸೆಕೆಂಡ್ಸ್ ಖಾಲಿ ಆಯ್ತು. 1 ಸೆಕೆಂಡ್ ಇದೆ ಅಲ್ಲ. ಈಗ ಪುನಃ 59 ಸೆಕೆಂಡ್ಸ್ ಈಗ ಆಗ್ತಾ ಇದೆ.
ಇದು ಒಂದು ವೇಳೆ ಇದಕ್ಕಿಂತ ಮೇಲೆ ಹೋದ್ರೆ ಇದೇ ಏರಿಯಾಕ್ಕಿಂತ ಇದನ್ನು ಬ್ರೇಕ್ ಮಾಡಿ ಮೇಲೆ ಹೋದ್ರೆ ಇಲ್ಲಿ ತನಕದು ನಮಗೆ ಟ್ರೇಡ್ ಸಿಗ್ಬಹುದು ಅಲ್ವಾ. ನಾನು ಇದರಲ್ಲಿ ಇದು ಹಾಕೊಳ್ಳಿಲ್ಲ. ನೀವು ಸಪೋರ್ಟ್ ರೆಸಿಸ್ಟೆನ್ಸ್ ಏರಿಯಾ ಗೊತ್ತಾಗದಿದ್ರೆ ನಿಮಗೆ ಅರ್ಜೆಂಟ್ ಅಲ್ಲಿ ಇದ್ರೆ ನೀವು ಇದರಲ್ಲಿ ಪಿವೋಟ್ ಟೇಬಲ್ ನೀವೇ ಹಾಕಿದ್ರೆ ಒಳ್ಳೇದು. ಇಲ್ಲಾಂದ್ರೆ ಪಿವೋಟ್ ಸ್ಟ್ಯಾಂಡರ್ಡ್ ಅಂತ ಇದೆ ಅಲ್ಲ, ಪಿವೋಟ್ ಸ್ಟ್ಯಾಂಡರ್ಡ್ ಅಲ್ಲಿ ಸಪೋರ್ಟ್ ಪಿವೋಟ್ ಸ್ಟ್ಯಾಂಡರ್ಡ್ ಅಂತ ಕ್ಲಿಕ್ ಮಾಡಿದಾಗ ಇಲ್ಲಿ ಬರ್ತದೆ ನೋಡಿ, ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಏರಿಯಾ ಈ ತರ ಬರ್ತದೆ. ಇಲ್ಲಿ ಈ ತರ ಬರ್ತದೆ ನೋಡಿ, ರೆಸಿಸ್ಟೆನ್ಸ್ 1 ಇಲ್ಲಿದೆ, ಇಲ್ಲಿ ತನಕ ಬರ್ಬೋದಂತ ಇದೆ ನನಗೆ. ನೆಕ್ಸ್ಟ್ ಇದು ಕ್ರಾಸ್ ಆದ್ರೆ ಆಯ್ತಾ, ಈ ಲೆವೆಲ್ ಕ್ರಾಸ್ ಆದ್ರೆ ಇಲ್ಲಿ ತನಕ ಬರ್ಬೋದಂತ ಇದೆ. ನೋಡುವ ಅದು ಕ್ರಾಸ್ ಆಗ್ತದಂತ. ಕ್ರಾಸ್ ಆದ್ರೆ ಇನ್ನೊಂದು ಟ್ರೇಡ್ ಮಾಡುವ. ನಾನು ಸ್ಕ್ಯಾಲ್ಪಿಂಗ್ ಮಾಡುದು, ನಾನು ಮಾಡಿದಾಗೆ ನೀವು ಮಾಡ್ಲಿಕ್ಕೆ ಹೋಗ್ಬೇಡಿ. ನೀವು ಲಾಂಗ್ ಟ್ರೇಡ್ ತೆಗೆಯುವವರು ನಿಮ್ದು ಸ್ಟಾಪ್ ಲಾಸ್ ಇಲ್ಲಿ ಬರ್ತದೆ ಆಯ್ತಾ. ಇಲ್ಲಿ ತೆಗೆದ್ರು ನಿಮ್ದು ಸ್ಟಾಪ್ ಲಾಸ್ ಇದ್ರದ್ದು ಸ್ಟಾಪ್ ಲಾಸ್ ಇದ್ರ ಕೆಳಗಡೆ ಬರ್ತದೆ ಆಯ್ತಾ, ಈ ಕ್ಯಾಂಡಲ್ ಕೆಳಗಡೆ. ಓಕೆ, ನೆಕ್ಸ್ಟ್ ಇದು ಕ್ರಾಸ್ ಆದಾಗೆ ಒಂದು ಟ್ರೇಡ್ ನಾನಿಲ್ಲಿ ತೆಗಿತಾ ಇದ್ದೇನೆ. ಬೈ ಇದರಲ್ಲಿ ಟ್ರೇಡಿಂಗ್ ಮಾರ್ಕೆಟ್ ಪ್ರೈಸ್ ಎಷ್ಟು ಲಾಟ್ ಬೇಕಂತ, ಇದು ಇದ್ದ ಅಮೌಂಟ್ ಗಿಂತ ಕಮ್ಮಿ ಇರ್ಬೇಕಾಯ್ತಾ. ಇದು ನಂದು ಟೀಚಿಂಗ್ ಅಕೌಂಟ್, ಆದ್ರಿಂದ ನಾನು 1 ಲಾಟ್ ಅಲ್ಲೇ ತೆಗೆಯುವುದು. ನಾನ್ ತೆಗ್ದೆ ಅಂತ ನೀವು ತೆಗಿಬೇಡಿ, ನೀವು ಪ್ರಾಕ್ಟೀಸಿಗೆ ಮಾತ್ರ 1 ಲಾಟೇ ಯೂಸ್ ಮಾಡಿ ಆಯ್ತಾ. ಇಲ್ಲಿ ನಾನು ಟ್ರೇಡ್ ತೆಗ್ದಿದ್ದೇನೆ ಈಗ ಆಲ್ರೆಡಿ. ಫಾಸ್ಟ್ ಅಲ್ಲಿ ಸ್ಟಾಪ್ ಲಾಸ್ ಇಟ್ಟು ಬಿಡ್ಬೇಕು, ಇಲ್ಲಾದ್ರೆ ನಿಮ್ದು ಸಿಕ್ಕಿದ್ದು ಹೋಗ್ತದೆ ಮತ್ತೆ ಅಲ್ವಾ. ನೋಡಿ ಇಲ್ಲಿ ತನಕ ಬಂತು, ರಿವರ್ಸ್ ಹೊಡಿತಾ ಇದೆ ಈಗ. ಇಲ್ಲಿ ತನಕ ಬಂತು, ಇಲ್ಲ ಹೋಗ್ತಾ ಇದೆ ಇನ್ನು ಮೇಲೆ. ಇಲ್ಲಿ ತನಕ ಬರ್ಬೋದು ಆಯ್ತಾ. ಜಸ್ಟ್ ನೀವು ಇದು ಟ್ರೇಡ್ ತೆಗೆಯುವುದಾದ್ರೆ ಇಲ್ಲಿ ಫಸ್ಟ್ ಗೆ ಆಪ್ಷನ್ ಚೈನ್ ಅಲ್ಲಿ ಒಂದೇ ಆಪ್ಷನ್ ಇದ್ರಲ್ಲಿ ಇಡಬೇಡಿ. ಇದು 51,200 ಅಲ್ಲಿ ಇದೆ. ನೆಕ್ಸ್ಟ್ ಚೇಂಜ್ ಮಾಡಿ ಅದ್ರದ್ದು ಕಾಲ್ ಆಪ್ಷನ್, ಅದು 51,300 ಅಲ್ವಾ. ನಾನು 300 ಅಲ್ಲಿ ಇಡ್ತಾ ಇದ್ದೇನೆ ಆಪ್ಷನ್ ಚೈನ್. ಒಂದೇ ಇದ್ರಲ್ಲಿ ಇಟ್ಟು ಟ್ರೇಡ್ ಮಾಡ್ತಾ ಹೋಗ್ಬೇಡಿ, 200 ಅಲ್ಲೇ ಇಡ್ತಾ ಹೋಗ್ಬೇಡಿ. ಅದು ನಿಮ್ದು ಪ್ರಾಫಿಟ್ ಅನ್ನು ಪುನಃ ಅದರಲ್ಲೇ ಟ್ರೇಡ್ ಆಗ್ತಾ ಇರ್ತದೆ. ಆಪ್ಷನ್ ಚೈನ್ ಮೇಲೆ ಹೋದಾಗೆ ನೀವು ಚೇಂಜ್ ಮಾಡ್ತಾ ಇರ್ಬೇಕು ಆಯ್ತಾ. ಇಲ್ಲಿ ನೋಡಿ 320 ಪ್ರಾಫಿಟ್ ಆಗಿದೆ ನಂದು 2 ಟ್ರೇಡ್ ಅಲ್ಲಿ. 1 ಲಾಟ್ ಅಲ್ಲಿ ಟ್ರೇಡ್ ತೆಗ್ದಿದ್ದು ಅಷ್ಟೇ. 1 ಲಾಟ್ ಅಲ್ಲಿ ಈಗ ಅಮೌಂಟ್ ಎಷ್ಟಿದೆ ಇದಕ್ಕೆ, ನನ್ನ ಇದ್ರಲ್ಲಿ ನಂದು ಇದು ಟೀಚಿಂಗ್ ಅಕೌಂಟ್ ಹಾಗಾಗಿ ಜಾಸ್ತಿ ಆಗ್ಲಿಲ್ಲ. 4,800 ಇದೆ ನಂದು ಅಮೌಂಟ್. ಇದರಲ್ಲಿ ಮಾರ್ಜಿನ್ ಇದಕ್ಕೆ ಟ್ರೇಡಿಗೆ 2,400 ಇದ್ರೆ ಸಾಕಾಗ್ತದೆ ನಿಮ್ದು ಮಾರ್ಜಿನ್. 1 ಲಾಟ್ ಅಲ್ಲಿ ಟ್ರೇಡ್ ತೆಗಿಬಹುದು. ಜಸ್ಟ್ ನಾನು ಸ್ಕ್ಯಾಲ್ಪಿಂಗ್ ಮಾಡ್ತಿದ್ದೇನೆ, ನೀವು 1 ಲಾಟ್ ಅಲ್ಲಿ ತೆಗೆಯುವಾಗ ಲಾಂಗ್ ಟ್ರೇಡ್ ತೆಗೀರಿ ಆಯ್ತಾ. ನನಗೆ ಅದು ಅಷ್ಟು ಹೊತ್ತು ಕುತ್ಕೊಳ್ಳಿಕ್ಕೆ ಆಗಲ್ಲ, ನನಗೆ ಬೇರೇನೋ ಎಲ್ಲ ಕೆಲಸ ಇರೋದ್ರಿಂದ ನಾನು ಹಾಗಾಗಿ ಜಸ್ಟ್ ಸ್ಕ್ಯಾಲ್ಪಿಂಗ್ ಮಾಡಿ ಜಸ್ಟ್ ಎದ್ದು ಹೋಗ್ತೇನೆ ಅಷ್ಟೇ ಟ್ರೇಡಿಂಗ್ ಅಲ್ಲಿ. ಇದು ನಾನು ನೆಕ್ಸ್ಟ್ ಬೇರೆ ಅಕೌಂಟ್ ಅಲ್ಲೇ ಮಾಡುದು. ನಾನು ಇದರಲ್ಲಿ ಜಸ್ಟ್ ಟೀಚ್ ಮಾಡ್ಲಿಕ್ಕಾಗಿ ಹೇಳ್ತಿದ್ದೇನೆ. ನೆಕ್ಸ್ಟ್ ಇಲ್ಲಿ ರಿವರ್ಸ್ ಹೊಡೆಯುವ ಚಾನ್ಸಸ್ ಇದೆ, ಯಾಕೆ ಹೇಳಿ. ಇದ್ರದ್ದು ರೆಸಿಸ್ಟೆನ್ಸ್ ಏರಿಯಾ ಅಲ್ವಾ, ಇಲ್ಲಿ ಸೆಲ್ಲರ್ಸ್ ತುಂಬಾ ಪ್ರಮಾಣದಲ್ಲಿ ಇದ್ದಾರೆ. ಇಲ್ಲಿ ನೀವು ಯಾವಾಗ್ಲೂ ನಿಮ್ಗೆ ಒಂದು ಟಿಪ್ಸ್ ಅಂತ ಹೇಳಿದ್ರೆ, ಟ್ರೇಡ್ ಅಪ್ ಟ್ರೆಂಡಿಗೆ ಹೋಗ್ತಿರುವಾಗ ನೀವು ಡೌನ್ ಟ್ರೆಂಡ್ ಯಾವಾಗ್ಲೂ ತೆಗಿಬೇಡಿ ಆಯ್ತಾ. ತೆಗೆಯುವುದರೆ ಕನ್ಫರ್ಮೇಶನ್ ಇದ್ರೆ ಮಾತ್ರ ತೆಗೀರಿ, ಇಲ್ಲಾದ್ರೆ ತೆಗಿಲಿಕ್ಕೆ ಹೋಗ್ಬೇಡಿ. ಇದೀಗ ಅಪ್ ಸೈಡ್ಗೆ ಮೂವ್ ಆಗ್ತಾ ಇದೆ ಟ್ರೇಡ್ ಅಲ್ವಾ. ಅಪ್ ಸೈಡ್ಗೆ ಮೂವ್ ಆಗ್ತಿರುವಾಗ ನೀವು ಡೌನ್ ಸೈಡ್ ಅದು ಟ್ರೇಡ್ ತೆಗಿಬೇಡಿ. ಡೌನ್ ಸೈಡ್ ಅದು ಟ್ರೇಡ್ ತೆಗಿಬೇಕಂತಿದ್ರು ಅದು ನಿಮ್ದು ಇದು ಟ್ರೆಂಡ್ ಲೈನ್ ಬ್ರೇಕ್ ಆಗ್ಬೇಕು. ಇಲ್ಲಿದು ಟ್ರೆಂಡ್ ಲೈನ್ ಬ್ರೇಕ್ ಆದ್ಮೇಲೆ ತೆಗಿರಿ. ಅಪ್ ಸೈಡ್ಗೆ ಹೋಗುವ ಟ್ರೇಡ್ ಇದ್ರೆ ನೀವು ಡೌನ್ ಸೈಡ್ ಅದು ತೆಗಿಬೇಡಿ. ಡೌನ್ ಸೈಡ್ ಅದು ಟ್ರೇಡ್ ಹೋಗುವ ಟ್ರೇಡ್ ಇದ್ರೆ ನೀವು ಸಪೋರ್ಟ್ ಏರಿಯಾದಲ್ಲಿ ಅಪ್ ಸೈಡ್ ಅದು ಟ್ರೇಡ್ ತೆಗಿಬೇಡಿ, ಅರ್ಥ ಆಯ್ತಲ್ಲ. ಡೌನ್ ಸೈಡ್ಗೆ
ಅಪ್ ಸೈಡಿಗೆ ಡೌನ್ ಸೈಡಿಗೆ ಒಂದ್ ವೇಳೆ ಸೆಲ್ಲರ್ಸ್ ಸ್ಟ್ರಾಂಗ್ ಆಗಿದ್ದು ಟ್ರೇಡ್ ಜಿಗ್ ಜಗ್ ಮಾಡ್ಕೊಂಡು ಡೌನ್ ಸೈಡ್ಗೆ ಹೋಗ್ತಾ ಇದ್ರೆ ಆವಾಗ ನೀವು ಸಪೋರ್ಟ್ ಏರಿಯಾ ಅಂತ ಇರ್ತದಲ್ಲ, ಸಪೋರ್ಟ್ ಏರಿಯಾದಲ್ಲಿ ಅಪ್ ಸೈಡ್ಗೆ ಕಾಲ್ ಆಪ್ಷನ್ ತೆಗಿಬೇಡಿ. ಯಾಕಂತ ಹೇಳಿದ್ರೆ ಅದ್ರಲ್ಲಿ ನಿಮ್ದು ಸ್ಟಾಪ್ ಲಾಸ್ ಹಿಟ್ ಆಗುವ ಚಾನ್ಸಸ್ ಜಾಸ್ತಿ ಇರ್ತದೆ. ಟ್ರೇಡ್ ಮಾತ್ರ ಜಿಗ್ ಜಾಗ್ ಮಾಡ್ಕೊಂಡು ಇದು ಡೌನ್ ಸೈಡ್ಗೆ ಹೋಗ್ತದೆ, ಸ್ವಲ್ಪ ಅಪ್ ಸೈಡ್ಗೆ ಹೋದಾಗೆ ಮಾಡ್ತದೆ, ನಿಮ್ಮ ಸ್ಟಾಪ್ ಲಾಸ್ ಅನ್ನು ತಿಂದು 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 ಹೋಗ್ತದೆ. ಆಯ್ತಾ, ನೀವು ಬೈಯರ್ಸ್ ಸ್ಟ್ರಾಂಗ್ ಇದ್ದಾರಂತ ಬೈ ತೆಗಿತೀರಿ, ಅವಾಗ ಏನಾಗ್ತದೆ ಅಲ್ಲಿ ಸೆಲ್ಲರ್ಸ್ ಮೇಲಿಂದ ಕೆಳಗೆ ತನಕ ತಗೊಂಡು ಬಂದಿದ್ದಾರೆ, ಅವರು ಅದನ್ನು ನಿಮ್ಮ ಬೈಯರ್ಸ್ ಅದು ಸ್ಟಾಪ್ ಲಾಸ್ ಅನ್ನು ಟ್ರಿಗರ್ ಮಾಡಿ ಅವ್ರು ಪುನಃ ಕೆಳಗೆ ತಗೊಂಡ್ ಬರ್ತಾರೆ ಮಾರ್ಕೆಟ್ ಅನ್ನು. ಈಗ ಸಹ ಹಾಗೆ ಇಲ್ಲಿ ಅಪ್ ಸೈಡ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ, ಇಲ್ಲಿ ಸಹ ಹಾಗೆ. ಇಲ್ಲಿ ಇಲ್ಲಿ ನೀವು ಟ್ರೇಡ್ ತೆಗೆದ್ರೆ ನಿಮ್ದು ಸ್ಟಾಪ್ ಲಾಸ್ ಹಿಟ್ ಆಗುವ ಚಾನ್ಸಸ್ ಜಾಸ್ತಿ ಇರ್ತದೆ. ಆಯ್ತಾ, ಅದೇ ಇದು ರೆಸಿಸ್ಟೆನ್ಸ್ ಏರಿಯಾ, ಮೇನ್ ರೆಸಿಸ್ಟೆನ್ಸ್ ಏರಿಯಾ. ಇಲ್ಲಿ ನಿಮಗೆ ತೆಗೆಯುವುದಾದ್ರೆ ತೆಗಿಬಹುದು, ಆದ್ರೆ ಇದು ಕನ್ಫರ್ಮೇಶನ್ ಜಾಸ್ತಿ ಇಲ್ಲ. ನೋಡಿ ಇಲ್ಲಿ ರೆಡ್ ಕ್ಯಾಂಡಲ್ ಆಯ್ತು, ರೆಡ್ ಕ್ಯಾಂಡಲ್ ಅದು ಡೌನಿಗೆ ಪುನೊಂದು ರೆಡ್ ಕ್ಯಾಂಡಲ್ ಆಗಿ ಇದು ಟ್ರೆಂಡ್ ಲೈನ್ ಕ್ರಾಸ್ ಆದ್ರೆ ನಿಮ್ಗೆ ಕನ್ಫರ್ಮೇಶನ್ ಇರ್ತದೆ. ಟ್ರೆಂಡ್ ಲೈನ್ ಕ್ರಾಸ್ ಆದ್ರೆ ನಿಮ್ಗೆ ಇಲ್ಲಿ ತನಕದು ಟ್ರೇಡ್ ಸಿಗ್ತದೆ. ನೋಡಿ, ಟ್ರೆಂಡ್ ಲೈನ್ ಕ್ರಾಸ್ ಆದ್ರೆ ನಿಮಗೆ ಇಲ್ಲಿ ತನಕದು ಟ್ರೇಡ್ ಸಿಗ್ತದೆ. ಮಿಡ್ಲ್ ನಾನು ಅಪ್ ಸೈಡ್ ಅದು ತೆಗಿಬೇಡಿ ಅಂತ ಹೇಳಿದ್ ಯಾಕೆ ಗೊತ್ತಾ, ಇದು ಮಿಡ್ಲ್ ಅಲ್ಲಿ ಹೀಗೆ ತೆಗಿತೀರಿ ಅಲ್ವಾ, ಇಲ್ಲಿ ಇನ್ನು ಕೆಳಗೆ ಬರ್ತದಂತ ಇಲ್ಲಿ ಪುನಃ ತೆಗಿತೀರಿ, ಪುನಃ ಸ್ಟಾಪ್ ಲಾಸ್ ಹಿಟ್ ಆಗ್ತದೆ ನಿಮ್ದು, ಪುನಃ ಟ್ರೇಡ್ ತೆಗಿತೀರಿ ಇಲ್ಲಿ ಕೆಳಗೆ ಬರ್ತದಂತ. ಹಾಗೆ ಈ ತರ ಬಂದಾಗ ನೀವು ಈ ತರ ಕ್ಯಾಂಡಲ್ ಅಲ್ಲಿ ಟ್ರೇಡ್ ತೆಗಿಬೇಡಿ. ಅದೊಂದು ಕರೆಕ್ಟ್ ಆದ ರೆಸಿಸ್ಟೆನ್ಸ್ ಏರಿಯಾಕ್ಕೆ, ದೊಡ್ಡ ರೆಸಿಸ್ಟೆನ್ಸ್ ಏರಿಯಾಕ್ಕೆ ಹೋದ ಮೇಲೆ ಅಲ್ಲಿ ರಿವರ್ಸ್ ಹೊಡೆದಾಗ ನೀವು ಟ್ರೇಡ್ ತೆಗಿಬಹುದು. ಇದು ಈಗ ಡೇ ಹೈ ಅಲ್ಲಿದೆ, ಹೈ ಅಂತ ಹೇಳಿದ್ರೆ ಇದು ದೊಡ್ಡ ರೆಸಿಸ್ಟೆನ್ಸ್. ಇದನ್ನು ಒಂದು ವೇಳೆ ಬ್ರೇಕ್ ಮಾಡಿದ್ರೆ ನಮಗೆ ದೊಡ್ಡ ಮೂವ್ಮೆಂಟ್ ಮೇಲೆ ಸಿಗ್ತದೆ. ಒಂದು ವೇಳೆ ಇದು ಬ್ರೇಕ್ ಮಾಡದೆ ಇಲ್ಲಿ ಒಂದು ರೆಡ್ ಕ್ಯಾಂಡಲ್ ಆಗಿ ಇದ್ರ ಡೌನಿಗೆ ಪುನೊಂದು ರೆಡ್ ಕ್ಯಾಂಡಲ್ ಆಗಿ ಇಲ್ಲಿ ಒಂದು ವೇಳೆ ಟ್ರೆಂಡ್ ಲೈನ್ ಇದ್ರೆ ಆ ಟ್ರೆಂಡ್ ಲೈನ್ ಅನ್ನು ಬ್ರೇಕ್ ಮಾಡಿ ಕ್ಯಾಂಡಲ್ಸ್ ಆದ್ರೆ ನಿಮ್ಗೆ ಇಷ್ಟು ದೊಡ್ಡ ಮೂವ್ಮೆಂಟ್ ಇಲ್ಲಿ ತನಕ ಬರ್ಬೋದು. ಇದನ್ನು ಕ್ರಾಸ್ ಮಾಡಿದ್ರೆ ಪುನಃ ಇನ್ನು ಕೆಳಗಿನದು ಏರಿಯಾ ತನಕ ಇಲ್ಲಿ ತನಕ ಬರ್ಬೋದು. ಅಲ್ಲಿ ಬೈಯರ್ಸ್ ಒಂದು ವೇಳೆ ಇಲ್ಲಿ ಸ್ಟ್ರಾಂಗ್ ಇಲ್ಲದಿದ್ರೆ ಇದನ್ನು ಬ್ರೇಕ್ ಮಾಡಿ ಇಲ್ಲಿ ತನಕ ಬರ್ಬೋದು. ಆಯ್ತಾ, ಇರೋದು ಒಂದು ವೇಳೆ ಇದು ಕೆಳಗೆ ಬರುದಾದ್ರೆ ನಿಮ್ದು ಫಸ್ಟ್ ಲೆವೆಲ್ ಎಲ್ಲಿದೆ, ಫಸ್ಟ್ ಸಪೋರ್ಟ್ ಏರಿಯಾ ಇಲ್ಲಿದೆ. ಆಯ್ತಾ, ಸೆಕೆಂಡ್ ಸಪೋರ್ಟ್ ಏರಿಯಾ ಇಲ್ಲಿದೆ. ಅದು ಸ್ಟೆಪ್ ಬೈ ಸ್ಟೆಪ್ ಇದು ಮಾಡ್ತಾ ಬರ್ತದೆ ಟ್ರೇಡ್. ಆಯ್ತಾ, ಸೆಕೆಂಡ್ ಸಪೋರ್ಟ್ ಏರಿಯಾ ಇಲ್ಲಿದೆ. ಒಂದ್ ವೇಳೆ ಇದು ಕೆಳಗೆ ಬಂದ್ರು, ಇದು ಟ್ರೆಂಡ್ ಲೈನ್ ಬ್ರೇಕ್ ಮಾಡಿದ್ರು, ಇಲ್ಲಿಂದ ಇದು ಬ್ರೇಕ್ ಮಾಡಿದ ಕ್ಯಾಂಡಲ್ ಅದು ನೆಕ್ಸ್ಟ್ ಕ್ಯಾಂಡಲ್ ಇಲ್ಲಿ ತನಕ ಬರುವ ಚಾನ್ಸಸ್ ಇದೆ. ಇಲ್ಲಿಂದ ಪುನಃ ರಿವರ್ಸ್ ಹೊಡೆಯುವ ಚಾನ್ಸಸ್ ಇದೆ, ಜಾಗ್ರತೆ ಮಾಡ್ಬೇಕು. ಇದು ಏರಿಯಾ ನೀವು ಬ್ರೇಕ್ ಆದಾಗ ಬೇಕಾದ್ರೆ ಟ್ರೇಡ್ ತೆಗೀರಿ, ಇಲ್ಲದ್ರೆ ಇದು ಟ್ರೆಂಡ್ ಲೈನ್ ಬ್ರೇಕ್ ಆದಾಗ್ಲೂ ಟ್ರೇಡ್ ತೆಗಿಬಹುದು. ಆದ್ರೆ ಇಲ್ಲಿ ತನಕ ಬಂದು ಪುನಃ ರಿವರ್ಸ್ ಹೊಡೆದು ಪುನಃ ಮೇಲೆ ಹೋಗುವ ಚಾನ್ಸಸ್ ಇದೆ. ಅಪ್ ಸೈಡ್ ಅದು ಸ್ವಲ್ಪ ಅದೇ ಪ್ರಾಬ್ಲಮ್. ಆಯ್ತಾ, ಲಾಂಗ್ ಟ್ರೇಡ್ ತೆಗೆಯುವವರೆಲ್ಲ ಸ್ವಲ್ಪ ನೋಡಿ ತೆಗಿಬೇಕು. ಸ್ಕ್ಯಾಲ್ಪಿಂಗ್ ಮಾಡ್ಬೋದು, ರಪ್ಪ ಸ್ಕ್ಯಾಲ್ಪಿಂಗ್ ಮಾಡಿ. ಈಗ ಡೌನಿಗೆ ಬರ್ತಿದೆ, ಟ್ರೆಂಡ್ ಲೈನ್ ಬ್ರೇಕ್ ಆಯ್ತು, ರಪ್ಪ ಸ್ಕ್ಯಾಲ್ಪಿಂಗ್ ಮಾಡಿ ಎಕ್ಸಿಟ್ ಆಗ್ಬೋದು. ನಾನೀಗ ನೋಡಿ ನಾನು ಜಾಸ್ತಿ ತೆಗಿಲಿಲ್ಲ, ನಂದು ಒಂದು ಲಾಟ್ ಅಲ್ಲಿ ತೆಗ್ದಿದ್ದು. ಒಂದು ಲಾಟ್ ಅಲ್ಲಿ ಒಂದು ಕ್ಯಾಂಡಲ್ ಕ್ಲೋಸ್ ಆಗುವಾಗ, ಒಂದು ಕ್ಯಾಂಡಲ್ ಕ್ಲೋಸ್ ಆದಾಗೆ ನಾನು ಸ್ಟಾಪ್ ಲಾಸ್ ಅನ್ನು ಟೈಟ್ ಟ್ರೇಲ್ ಮಾಡಿ ಇಟ್ಟೆ. ಮೇಲೆ ಹೋದ್ರೆ ಹೋಯ್ತು, ಇಲ್ಲಾದ್ರೆ ನಂದು ಸ್ಟಾಪ್ ಲಾಸ್ ಹಿಟ್ ಆಗ್ತದ ಅಂತ, ಆ ತರ. ಆಯ್ತಾ, ಆಕ್ಚುಲಿ ಒನ್ ಲಾಟ್ ಅಲ್ಲಿ ನಮ್ಗೆ ಅಷ್ಟು 400 ತನಕ 320 ತನಕ ಪ್ರಾಫಿಟ್ ಆಯ್ತು ಅಲ್ವಾ. ಅದ್ರ ಸ್ಟಾಪ್ ಲಾಸ್ ಬ್ರೋಕರೇಜ್ ಎಲ್ಲ ಹೋಗಿ ನಮ್ಗೆ ಸ್ವಲ್ಪ ಕಮ್ಮಿ ಸಿಗ್ತದೆ. ಅದಕ್ಕೆ ಒಂದ್ ಲಾಟ್ ಅಲ್ಲಿ ನೀವು ಟ್ರೇಡ್ ಮಾಡಬೇಡಿ ಅಂತ ಹೇಳಿದ್ದು. ಒಂದ್ ಲಾಟ್ ಅಲ್ಲಿ ನೋಡಿ ನಿಮ್ಗೆ ಇಷ್ಟೇ ಸಿಗೋದು. ಅದಕ್ಕೆ ನೀವು ಟ್ರೇಡ್ ಮಾಡುವಾಗ 10 ಲಾಟ್ ಇಲ್ಲಾಂದ್ರೆ 20 ಲಾಟ್ ಈ ತರ ಟ್ರೇಡ್ ಮಾಡಿ. ಸ್ಟಾರ್ಟಿಂಗ್ ಅಲ್ಲಿ ಪ್ರಾಕ್ಟೀಸಿಗೆ ಬೇಕಾದ್ರೆ ನಾನೀಗ ಮಾಡಿದೆಲ್ಲ ಆ ತರ ಟ್ರೇಡ್ ಮಾಡಿ, ಪ್ರಾಕ್ಟೀಸಿಗೆ ಬೇಕಾದ್ರೆ ಅಷ್ಟೇ. ಅದರಲ್ಲಿ ನಿಮ್ಗೆ ಲಾಸ್ ಆದ್ರೂ ಒಂದು 500 ಒಳಗಡೆ ಲಾಸ್ ಆಗ್ತದೆ, ಪ್ರಾಫಿಟ್ ಆದ್ರೂ ಒಂದು 1000 ಒಳಗಡೆ ಪ್ರಾಫಿಟ್ ಆಗ್ತದೆ. ಆ ತರ 1000 ಮೇಲೆ ಸಹ ಪ್ರಾಫಿಟ್ ಆಗ್ಬೋದು, ಹೇಳಿಕ್ಕಾಗಲ್ಲ, ಸ್ಪೈಕ್ ಬಂದಾಗೆ ಇರ್ತದೆ ಒಂದ್ ಲಾಟ್ ಅಲ್ಲಿ. ಆಯ್ತಾ,
ಟ್ರೇಡ್ ಮಾಡುವಾಗ ಯಾವಾಗ್ಲೂ ನೀವು ಪ್ರಾಫಿಟ್ ಅನ್ನ ಎಕ್ಸ್ಪೆಕ್ಟ್ ಮಾಡುವವರು 10 ಲಾಟ್ ಗಿಂತ ಮೇಲೆ ಪ್ರಾಫಿಟ್ ಟ್ರೇಡಿಂಗ್ ಮಾಡಿ. ಸ್ಟಾರ್ಟಿಂಗ್ 1 ಮಂತ್ ಮಾತ್ರ ನೀವು 1 ಲಾಟ್ ಇಲ್ಲದ್ರೆ 2 ಲಾಟ್ ಅಷ್ಟಲ್ಲೇ ಟ್ರೇಡಿಂಗ್ ಮಾಡಿ. ಫಸ್ಟ್ ಗೆ ಟ್ರೇಡ್ ಮಾಡುವವರು 1 ಲಾಟ್ ಅಲ್ಲೇ ಪ್ರಾಕ್ಟೀಸ್ ಮಾಡಿ ಅಷ್ಟೇ ನಾನು ಹೇಳುದು. ಮತ್ತೆ ನಿಮ್ಮ ಇಷ್ಟ, ನಿಮ್ಗೆ ಮಾಡ್ಲಿಕ್ಕಿದ್ರೆ ಜಾಸ್ತಿ ಲಾಟ್ ಅಲ್ಲೂ ಮಾಡ್ಬೋದು ಆಯ್ತಾ. ಸುಮ್ನೆ ಲಾಸ್ ತಗೊಳ್ಬೇಡಿ ಅಷ್ಟೇ. ಇಲ್ಲಿಗೆ ನಾನು ಇದು ನಿಮ್ಗೆ ಅರ್ಥ ಆಯ್ತಂತೆ ಅನ್ಕೊಂಡಿದ್ದೇನೆ. ಈಗ ಇಲ್ಲಿ ನೀವು ಬೈ ಅಂತ ಕೊಟ್ರಿ, ಪೊಸಿಷನ್ ಇದಾಯ್ತು. ನಿಮ್ದು ಪೊಸಿಷನ್ ಎಲ್ಲಿ ತೋರಿಸ್ತದೆ? ಪೊಸಿಷನ್ ನೋಡಿ, ಇಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಇವತ್ತಿನದು ಇಲ್ಲಿ ತೋರಿಸ್ತಾ ಇದೆ ಆಯ್ತಾ. ನಂದು ಒಂದು ಪೋರ್ಟ್ಫೋಲಿಯೋದಲ್ಲಿ ಸಹ ನಾನು ಇದರಲ್ಲಿ ಹಾಗೆ ಇಟ್ಟಿದ್ದೇನೆ, CDS ಅಲ್ಲ, ಅದು ಒಳ್ಳೆ ಸ್ಟಾಕ್ಸ್. ಅದರಲ್ಲಿ ಮೊನ್ನೆ 1:1 ನಮ್ಗೆ ಇದು ಸಿಕ್ಕಿದೆ, ಏನು ಗೊತ್ತಾ, CDSL ಅಲ್ಲಿ 1:1 ನಮ್ಗೆ ಸ್ಟಾಕ್ಸ್ ಸಿಕ್ಕಿದೆ. ಒಂದು ಸ್ಟಾಕಿಗೆ ಒಂದು ಸ್ಟಾಕ್ ಫ್ರೀ ಸಿಕ್ಕಿದೆ ಮೊನ್ನೆ. ಅದರಲ್ಲಿ ನಾನು 4 ತೆಗ್ದಿದ್ದೇನೆ. ಮತ್ತೆ ಇನ್ನೊಂದು ಅಕೌಂಟ್ ಅಲ್ಲಿ ನಾನು ತುಂಬಾ ತೆಗ್ದಿದ್ದೇನೆ. 10 ಏನೋ ಇದೆ ಅದು ಪೀಸ್ ನನ್ನ ಹತ್ರ ಆಯ್ತಾ. ನೆಕ್ಸ್ಟ್ ಇದ್ರಲ್ಲಿ ನೋಡಿ, CDSL ಒಂದು ಸೆಲ್ ಮಾಡಿದ್ದೇನೆ ನಾನು. ಆವಾಗ ಅದು ಈ ತರ ತೋರಿಸ್ತಾ ಇರ್ತದೆ, ಸೆಲ್ ಮಾಡಿದ್ದು CDSL. ಇದು ಇಂಟರ್ಡೇ ಅಲ್ಲ, ಇನ್ವೆಸ್ಟ್ ಮಾಡಿದ್ದು ಸೆಲ್ ಮಾಡಿದ್ದು ನಾನು ಇಲ್ಲಿ. ಇದು ಡ್ರ್ಯಾಗ್ ಮಾಡುದು ನೋಡಿ, ಹೀಗೆ ಮೌಸ್ ಪಾಯಿಂಟರ್ ಇಟ್ಟು ಹೀಗೆ ಡ್ರ್ಯಾಗ್ ಮಾಡಿದ್ರೆ ಆಯ್ತು. ನಿಮ್ಗೆ ಇಲ್ಲಿ ಆಪ್ಷನ್ ಕಾಣದಿದ್ರೆ ಇದು ನೀವು ಪ್ಯಾನಲ್ಗೆ ಹೋಗುದಾದ್ರೆ ಮ್ಯಾಕ್ಸಿಮೈಸ್ ಪ್ಯಾನಲ್ ಅಂತ ಕೊಡ್ಬೇಕು. ಇಲ್ಲಿ ಪ್ಯಾನಲ್ ಮ್ಯಾಕ್ಸಿಮೈಸ್ ಆಗ್ತದೆ. ಇಲ್ಲಿ ಪೊಸಿಷನ್ ಅಲ್ಲಿ ಇಲ್ಲಿ ನಿಮ್ದು ಒಂದು ಟ್ರೇಡ್ ಈಗ ಆಗ್ತಾ ಇದೆ. ಇದು ಯಾವ್ದು ಟ್ರೇಡ್ ಹೇಳಿ? ಇದು ನಾನು ಇನ್ವೆಸ್ಟ್ ಮಾಡಿದ್ದು, ಹೋಲ್ಡಿಂಗ್ ಅಲ್ಲಿ ಇದ್ದದ್ದನ್ನು ನಾನು ಸೆಲ್ ಮಾಡಿದ್ದು ಇಲ್ಲಿ ತೋರಿಸ್ತಾ ಇರ್ತದೆ. ಇದನ್ನು ನೀವು ಕ್ಲೋಸ್ ಮಾಡ್ಲಿಕ್ಕೆ ಇಲ್ಲ, ಇದನ್ನು ಹಾಗೆ ಬಿಟ್ಟು ಬಿಡ್ಬೇಕು. ಅದು ಆ ಡೇ ಎಂಡ್ ಆದಾಗ ಅದು ತನ್ನಷ್ಟಕ್ಕೆ ಕ್ಲೋಸ್ ಆಗ್ತದೆ, ಅದು ಸೆಲ್ ಆಗಿ ನೆಕ್ಸ್ಟ್ ಡೇ ನಿಮ್ಗೆ ಇದ್ರದ್ದು ಪ್ರಾಫಿಟ್ ಬರ್ತದೆ. ನೀವು ಸೆಲ್ ಮಾಡಿದ ಅಮೌಂಟ್ ನೆಕ್ಸ್ಟ್ ಡೇ ನಿಮ್ಮ ಇದು ಟ್ರೇಡಿಂಗ್ ಅಕೌಂಟಿಗೆ ಬರ್ತದೆ ಆಯ್ತಾ. ಆದ್ಮೇಲೆ ಇದರಲ್ಲಿ ಕ್ಲೋಸ್ಡ್ ಪೊಸಿಷನ್ ನೀವು ಎಷ್ಟು ಟ್ರೇಡ್ ತೆಗ್ದಿದ್ದೀರಾ ಅಂತ ನಾವೀಗ ಇವತ್ತೆಷ್ಟು ಟ್ರೇಡ್ ತೆಗ್ದಿದ್ದು? ಒಂದು ಟ್ರೇಡ್ ತೆಗ್ದಿದ್ದು. ನಾನು ಆಗ ಒಂದು ಟ್ರೇಡ್ ಮಾಡಿದ್ದೆ, ಅದು ನಾನು ರಪ್ಪ ಎಕ್ಸಿಟ್ ಆದೆ. ನಾನು ಅದು ಏನು ಹೀಗೆ ಟೀಚಿಂಗ್ ಮಾಡುವಾಗ್ಲೇ ಒಂದು ಟ್ರೇಡ್ ಓಪನ್ ಇದು ಆರ್ಡರ್ ಪ್ಲೇಸ್ ಆಯ್ತು. ಟೀಚಿಂಗ್ ಮಾಡ್ತಾ ಇದ್ದೆ, ಆವಾಗ್ಲೇ ಆರ್ಡರ್ ಪ್ಲೇಸ್ ಆಯ್ತು. ನಾನು ಅದ್ರಪ್ಪ ಎಕ್ಸಿಟ್ ಆಗಿ ಬಿಟ್ಟೆ. ಅದ್ರಲ್ಲಿ ₹2.50 ಸಿಕ್ಕಿದೆ ನೋಡಿ. ಅದು ನಾನು ಇಡ್ಬೋದಿತ್ತು, ಅದು ನಾನು ಚಾರ್ಟ್ ನಾನು ಸ್ಟಡಿ ಮಾಡ್ಲಿಲ್ಲ. ಸ್ಟಡಿ ಮಾಡದೆ ಒಟ್ಟಾರೆ ಇಡ್ಲಿಕ್ಕೆ ಆಗಲ್ಲ, ರಪ್ಪ ರಿವರ್ಸ್ ಲಾಸ್ ಆಗ್ತದೆ. ಅದಕ್ಕೆ ನಾನು ರಪ್ಪ ಎಕ್ಸಿಟ್ ಆಗಿ ಬಿಟ್ಟೆ, ಗೊತ್ತಾಗದೆ ತೆಗ್ದಿದ್ದು ಟ್ರೇಡ್ ಇದೊಂದು. ಟೋಟಲ್ 2 ಟ್ರೇಡ್ ಆಗಿದೆ. ಇನ್ನೊಂದು ಟ್ರೇಡ್ ನೋಡಿ ಇಲ್ಲಿದೆ, ಇದರಲ್ಲಿ ನನಗೆ ₹318 ಪ್ರಾಫಿಟ್ ಬಂದಿದೆ. ನಿಮ್ಮ ಎದುರಿಗೆ ತೆಗ್ದಿದ್ದು ಟ್ರೇಡ್ ಇದು. ಒಂದು ನಿಮಿಷದಲ್ಲಿ ತೆಗ್ದಿದ್ದು, 1 ನಿಮಿಷದಲ್ಲಿ ₹318 ಪ್ರಾಫಿಟ್ ಆಗಿದೆ. ಅದು ಜಸ್ಟ್ ಒಂದು ಲಾಟ್ ಅಲ್ಲಿ. ಆಕ್ಚುಲಿ ಒಂದು ಲಾಟ್ ಅಲ್ಲಿ ನಾನು ಆಡುದಿಲ್ಲ, ನಾನು ಟ್ರೇಡ್ ಮಾಡುದಿಲ್ಲ. ನಾನು ಟ್ರೇಡ್ ಮಾಡುವಾಗ ಯಾವಾಗ್ಲೂ ಒಂದು 10 ಲಾಟ್ ಗಿಂತ ಮೇಲೆ ನಾನು ಟ್ರೇಡ್ ಮಾಡ್ತೇನೆ. 20 ಲಾಟ್, 25 ಲಾಟ್ ಈ ತರ ಟ್ರೇಡ್ ಮಾಡ್ತೇನೆ. ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆದಾಗೆ ನೀವು ಲಾಟ್ ಸೈಜ್ ಜಾಸ್ತಿ ಮಾಡ್ಬೋದು ಆಯ್ತಾ. ಇದು ನಾನು ಜಸ್ಟ್ ಟೀಚಿಂಗ್ ಮಾಡ್ಲಿಕ್ಕೆ ಮಾತ್ರ ನಿಮ್ಗೆ 1 ಲಾಟ್ ಅಲ್ಲಿ ಹೇಳಿ ಕೊಟ್ಟಿದ್ದು. ಓಕೆ,